ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ ಒಳಗೆ ನೀವು ತಮ್ಲೈನಾಗ ನೋಡೇ ಬಜ್ಜಿ ಮಾಡೋದು ಹೆಂಗೆ ಮತ್ತು ಫ್ರೆಂಚ್ ಫ್ರೈಸ್ ಮಾಡತ್ತೀವಿ ರೀ. ನೋಡ್ರಿ ಹೆಂಗೆ ಮಾಡ್ತೀವಿ ಅಂತೇಳಿ. ಈಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ರೀ. ನೋಡ್ರಿ ಹಂಗೆ ಈಗ ಫ್ರೆಂಚ್ ಫ್ರೈ ಕಟ್ ಮಾಡ್ಕೊಳತ್ತೇನೆ ರೀ. ಬಟಾಟಿ ಉದ್ದಕ್ಕೆ ನೋಡ್ರಿ. ಈಗ ಒಂದು ಬೊಗೋನಿಗೆ ಕಡ್ಲೆ ಹಿಟ್ಟು ಹಾಕೀನಿ ರೀ. 4 ಸ್ಪೂನ್ ಕಡ್ಲೆ ಹಿಟ್ಟು ಹಾಕೀನಿ ರೀ. ನಾಲ್ಕು ಸ್ಪೂನ್ ಕಡಲೆ ಹಿಟ್ಟಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೀನಿ ರೀ. ಮತ್ತು 2 ಸ್ಪೂನ್ ಖಾರದ ಪುಡಿ ಹಾಕೀನಿ ರೀ. ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ರೀ ಇದಕ್ಕೆ. ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸಾಲ್ಟ್ ಹಾಕೀನಿ ರೀ. ನೋಡ್ರಿ ಈಗ ಇದಕ್ಕೆ ಹೆಂಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೀನಿ ರೀ. ಉಳ್ಳಾಗಡ್ಡಿ ಹಾಕಿ ಮತ್ತು ಹೊಲ್ದಾಗ ಸ್ವಲ್ಪ ಪಾಲಕ್ ಇತ್ತು ರೀ, ಅದನ್ನ ಕಿತ್ಕೊಂಬರಕ್ಕೆ ಹೋಗೀನಿ. ನೋಡ್ರಿ ನಮ್ಮ ಹೊಲ್ದಾಗಿಂದ್ರಿ ಇದು ಪಾಲಕ್ ಕಿತ್ಕೊಂಬಂದು ಹಾಕ್ಬೇಕಂತೇಳಿ ಬಜ್ಜಿಗೆ ಹೆಂಚತ್ತೀನಿ ನೋಡ್ರಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ. ಜೀರಿಗೆ ಹಾಕ್ಕೊಂಡು ಎಣ್ಣೆ ಇಟ್ಟಿದ್ದೀನಿ ರೀ ಕಲ್ಸಕ್ಕೆ. ಆಮೇಲೆ ಫ್ರೆಂಚ್ ಫ್ರೈಗೆ ತೊಳ್ಕೊತೀನಿ ರೀ ಬಟಾಟೆ ಎಲ್ಲ ಕ್ಲೀನಾಗೆ. ನೋಡ್ರಿ ಬಜ್ಜಿ ಬಿಡಾಕತ್ತೀನಿ ರೀ. ನೋಡ್ರಿ ಎಣ್ಣೆ ಕಾದೈತ್ರಿ. ಈಗ ಭಾಳಷ್ಟು ಬಿಡಾಕತ್ತೀನಿ ರೀ ಬಜ್ಜಿ. ಫಸ್ಟ್ ಗ್ಯಾಸ್ ಜೋರು ಇಟ್ಕೊಂಡು ಈಗ ಸ್ಲೋ ಇಟ್ಕೋಬೇಕು ರೀ. ಫಸ್ಟ್ನಾಗ ಬಿಡುವಾಗ ಜೋರು ಇಡ್ಬೇಕು ರೀ, ಆಮೇಲೆ ಸ್ಲೋ ಇಡ್ಬೇಕು ರೀ ಗ್ಯಾಸ. ನೋಡ್ರಿ ಹಿಂಗಾಗಿ ರೀ ಬಜ್ಜಿ ರೀ. ಮತ್ತು ಈಗ ಫ್ರೆಂಚ್ ಫ್ರೈ ಹಾಕಿದ್ದೇನೆ ರೀ ಕರಿಯಾಕ. ಎಲ್ಲ ಮಸ್ತಾಗಿದ್ದು ರೀ. ಅಂತೂ ಕ್ರಿಸ್ಪಿ ಆಗಿದ್ದು